ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ವೆಲ್ಕಮ್ ಟು AV ವ್ಲಾಗ್ಸ್ ಕನ್ನಡ. ನಾನು ಮಂಗಳವಾರ ಬೆಳಿಗ್ಗೆ 9 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಎದ್ದಿರೋದೇ 9 ಗಂಟೆಗೆ, ಅದಕ್ಕೋಸ್ಕರ ಬೆಳಿಗ್ಗೆ ಎದ್ದಿದ್ದ ಟೈಮ್ಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎದ್ದ ತಕ್ಷಣ ಬ್ರಷ್ ಮಾಡ್ಕೊಂಡು ಮುಖ ತೊಳ್ಕೊಂಡು ನೆಕ್ಸ್ಟ್ ನಾನು ಕಿಚನ್ಗೆ ಹೋದೆ. ಕಿಚನ್ಗೆ ಹೋಗಿ ನೋಡಿದ್ರೆ ಇಷ್ಟು ಗಲೀಜಾಗಿದೆ ನೋಡಿ. ನಾನೇನಾದರೂ ಟಿಫನ್ಗೆ ಅಥವಾ ಅಡುಗೆಗೆ ಏನಾದರೂ ಮಾಡ್ತೀನಿ ಅಂದರೆ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊತೀನಿ. ಬಟ್ ಇವತ್ತು ಟಿಫನು ಅಡುಗೆ ಎಲ್ಲ ಅತ್ತೆನೇ ಮಾಡಿರೋದ್ರಿಂದ ಕಿಚನ್ ಆ ರೀತಿ ಇದೆ. ಅತ್ತೆಗೆ ಹೇಳೋದಕ್ಕೂ ಆಗಲ್ಲ, ಕೆಲವೊಂದ್ಸಲ ಹೇಳ್ತೀನಿ ಆವಾಗಿಂದ ಅವಾಗಲೇ ಕ್ಲೀನ್ ಮಾಡ್ಕೊಳ್ಳಿ ಅಂತ. ಬಟ್ ಅವರು ಎದ್ದು ಮಾಡೋದೇ ಹೆಚ್ಚು ಅಂತಾನೆ ಹೇಳ್ಬೋದು. ಅವ್ರಿಗೆ ಸ್ವಲ್ಪ ಕೈ ಕೂಡ ಆಗೋದಿಲ್ಲ. ಬೆಳಗ್ಗೆ ಎದ್ದು ತರಕಾರಿ ಎಲ್ಲ ಕಟ್ ಮಾಡೋದಕ್ಕೆ ಸ್ವಲ್ಪ ಕೈ ಎಲ್ಲ ನೋವು ಬರುತ್ತೆ. ನಾನು ಎದ್ದು ಮಾಡಬೇಕು ಆ್ಯಕ್ಚುಲಿ, ಬಟ್ ನಾನು ನಿದ್ದೆ ಮಾಡಿಬಿಟ್ಟಿದ್ದೆ. ಹಿಂದಿನ ನೈಟ್ ನಂಗೆ ತುಂಬ ತಲೆನೋವು ಬಂದಿತ್ತು ಅಂತ ಬೆಳಗ್ಗೆ ಎದ್ದೇಳೋದಕ್ಕಾಗಲಿಲ್ಲ. ಸೊ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಾಗೆ ನನ್ನ ರೂಟೀನ್ ಚೇಂಜ್ ಮಾಡ್ಕೋಬೇಕು, ಅದರಲ್ಲೂ ಬೆಳಿಗ್ಗೆ ಬೇಗ ಎದ್ದೇಳೋದನ್ನ ಅಭ್ಯಾಸ ಮಾಡ್ಕೊಬೇಕು ಅಂತ ಹೇಳಿದೆ. ಬಟ್ ತಲೆನೋವು ಇದ್ದಿದ್ದರಿಂದ ಲೇಟಾಗಿ ಎದ್ದಿದ್ದೀನಿ. ಆ್ಯಕ್ಚುಲಿ ಇವತ್ತಿನ ಟಿಫನು ನಾನೇ ಮಾಡ್ತೀನಿ ಅಂತ ಎಲ್ಲ ಥರ ಪ್ಲ್ಯಾನ್ ಮಾಡಿ ಅತ್ತೆಗೂ ಕೂಡ ಹೇಳಿದ್ದೆ, ಬೆಳಗ್ಗೆ ಟಿಫನ್ ನಾನೇ ಮಾಡ್ತೀನಿ, ನೀವು ಆರಾಮಾಗಿ ನಿಧಾನಕ್ಕೆ ಎದ್ದೇಳಿ ಅಂತ. ಬಟ್ ನಾನು ಆರಾಮಾಗಿ ನಿಧಾನಕ್ಕೆ ಎದ್ದೆ. ಅತ್ತೆ ಎದ್ದು ಟಿಫನ್ ಮಾಡಿ ಕೆಲ್ಸಕ್ಕೆ ಹೋಗೋರಿಗೆ ಬಾಕ್ಸ್ ಕೂಡ ಪ್ಯಾಕ್ ಮಾಡಿದ್ರು. ಬೇರೆ ಅತ್ತೆದಿರಾದರೆ ಎದ್ದು ನೀನು ಮಾಡು ಅಂತ ಆರ್ಡ್ರ್ ಮಾಡ್ತಾರೆ. ಬಟ್ ನಮ್ಮ ಅತ್ತೆ ಆ ರೀತಿ ಇಲ್ಲ, ಆಗಲ್ಲ ನನಗೆ ಎದ್ದೇಳೋದಕ್ಕೆ ಅಂದರೆ ಸರಿ ಅಂತ ಹೇಳ್ಬಿಟ್ಟು ಅವರೇ ಹೋಗಿ ಕಿಚನಲ್ಲಿ ಕೆಲಸ ಮಾಡ್ಕೋತಾರೆ. ಈ ರೀತಿ ಇದ್ರೆ ಕಿಚನ್ ನನಗೂ ಕೂಡ ಕೋಪ ಬರುತ್ತೆ. ನಾನು ಕೂಡ ಸ್ವಲ್ಪ ಅವ್ರ ಮೇಲೆ ಬೈತೀನಿ. ಅದಾದ್ಮೇಲೆ ನಾನೇ ಸ್ವಲ್ಪ ಯೋಚನೆ ಮಾಡ್ತೀನಿ, ಇಷ್ಟಾದರೂ ಮಾಡಿದಾರಲ್ಲ ಅವ್ರು, ಎದ್ದು ಅಡುಗೆ ತಿಂಡಿ ಎಲ್ಲ ಮಾಡಿದಾರಲ್ಲ, ಕ್ಲೀನ್ ತಾನೇ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಸ್ವಲ್ಪ ನಾನೇ ಯೋಚನೆ ಮಾಡಿ ಅದಾದ್ಮೇಲೆ ನಾನು ಯಾವ್ದು ಹಿಂಗಾನ ಹೋಗ್ಲಿ ಕಾಫಿ ಫಸ್ಟು ಕುಡಿಬೇಕು, ತಲೆನೋವು ಇದ್ದಿದ್ರಿಂದ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಫಸ್ಟ್ಗೆ ಕಾಫಿ ಮಾಡ್ಕೊಂಡು ಆಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ. ಆ್ಯಕ್ಚುಲಿ ಬೆಳಿಗ್ಗೆ ಖಾಲಿ ಹೊಟ್ಟೆ ಕಾಫಿ ಕುಡಿಬಾರ್ದು, ಕಾಫಿ ಟೀ ಏನು ಅಂತ ಹೇಳ್ತಾರೆ. ನಾನು ಈ ಥರ ತಲೆನೋವು ಇದ್ದರೆ ಮಾತ್ರನೇ ಬೆಳಿಗ್ಗೆ ಕುಡಿಯೋದು. ಇತ್ತೀಚೆಗೆ ಅಭ್ಯಾಸ ಕೂಡ ಆಗೋಗಿದೆ ಬೆಳಿಗ್ಗೆನೆ ಕುಡಿಯೋದು. ಆ ಅಭ್ಯಾಸ ಕೂಡ ನಾನು ಸ್ಟಾಪ್ ಮಾಡಬೇಕು ಅಂತ ಡಿಟಾಕ್ಸ್ ಡ್ರಿಂಕ್ ಆ ಥರ ಕುಡಿತಾ ಇದ್ದೆ. ಇವತ್ತು ತಲೆನೋವು ಇರೋದ್ರಿಂದ ಕುಡ್ದಿದ್ದೀನಿ ಅಷ್ಟೇ. ಇಲ್ಲ, ಈ ಅಭ್ಯಾಸನ ನಾನು ಕಂಟಿನ್ಯೂ ಮಾಡೋದಿಲ್ಲ. ಅದೇನೋ ನಾವು ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕು ಅಂದರೆ ಕಾಫಿ ಅಥವಾ ಟೀ ನಮಗೆ ಎನರ್ಜಿ ಅಂತಲೇ ಹೇಳ್ಬೋದು. ಅದು ಒಂದು ಗ್ಲಾಸ್ ಕುಡಿದ ತಕ್ಷಣವೇ ಪಟ ಅಂತ ಎಲ್ಲ ಕೆಲಸನ ಮುಗಿಸ್ಬಿಡ್ತೀವಿ. ಅದೇ ಥರ ನಾನು ಒಂದು ಗ್ಲಾಸ್ ಕಾಫಿ ಕುಡಿದು ಫುಲ್ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ. ನೋಡಿ ಯಾವ ರೀತಿ ಇದೆ, ಬಿಫೋರ್ ಹೇಗಿತ್ತು ಇವಾಗ ಯಾವ ರೀತಿ ಇದೆ ಕ್ಲೀನ್ ಆದಮೇಲೆ ಅಂತ. ಹಾಗೆ ನಾವು ಇವತ್ತು ಊರಿಗೆ ಹೋಗೋದಿದ್ದೆ. ಸೊ ವಂಶುಗೆ ನಾನು ಮಧ್ಯಾಹ್ನ ಹಂಗೆ ಸ್ನಾನ ಮಾಡಿಸ್ಬಿಟ್ಟೆ ತಲೆಗೇನೆ. ನಾಳೆ ಫಂಕ್ಷನ್ ಇದೆ ಅಲ್ವಾ, ಬೆಳಿಗ್ಗೆನೆ ಎದ್ದು ಅವಳು ಸ್ನಾನ ಮಾಡ್ತಾಳೋ ಇಲ್ವೋ, ತಲೆಗೆ ಮಾಡ್ಸೋಕ್ಕಾಗಲ್ಲ, ಲೇಟ್ ಆಗುತ್ತೆ, ನಾವು ಕೂಡ ರೆಡಿ ಆಗಬೇಕು ಅಂದ್ಬಿಟ್ಟು ಹಿಂದಿನ ದಿನನೇ ಅವಳಿಗೆ ತಲೆಗೆ ಸ್ನಾನ ಮಾಡಿಸಿ ಬಿಸಿಲಲ್ಲಿ ನಿಲ್ಲಿಸಿದ್ದೀನಿ ಸ್ವಲ್ಪ ತಲೆ ಒಣಗಲಿ ಅಂತ. ಫಂಕ್ಷನ್ ದಿನಕ್ಕೆ ಅವಳಿಗೆ ಮೈ ತೊಳೆದು ರೆಡಿ ಮಾಡಿದ್ರೆ ಮುಗೀತು. ನಾನು ಎಲ್ಲನ ಟೆಂಪಲ್ಗೆ ಹೋಗ್ಬೇಕಾದ್ರೂ ಅಷ್ಟೇ ಹಿಂದಿನ ದಿನ ನೈಟ್ ಒಂದ್ಸಲ ತಲೆಗೆ ಸ್ನಾನ ಮಾಡಿಸ್ಬಿಡ್ತೀನಿ. ಬೆಳಿಗ್ಗೆ ಕೆಲವೊಂದ್ಸಲ ಬೆಳಿಗ್ಗೆನೆ ಟೆಂಪಲ್ಗೆ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದರೆ ಅವಳು ಎದ್ದೇಳೋದಿಲ್ಲ. ಕೆಲವೊಂದ್ಸಲ ಮಕ್ಕಳು ಮತ್ತೆ ಬೆಳಿಗ್ಗೆನೆ ತಲೆಗೆ ಸ್ನಾನ ಮಾಡಿದ್ರೆ ಕಿರಿಕಿರಿ ಆಗುತ್ತೆ ಅವ್ರಿಗೂ. ಹಿಂದಿನ ದಿನನೇ ನಾನು ರೆಡಿ ಮಾಡಿಬಿಡ್ತೀನಿ ಅವಳಿಗೆ ಸ್ನಾನ ತಲೆಗೆಲ್ಲ ಮಾಡಿಸಿ. ಹಾಗೆ ಬೆಳಿಗ್ಗೆ ಒಂಚು ಜಸ್ಟ್ ಫ್ರೂಟ್ಸ್ ತಿನ್ಕೊಂಡು ಮಲ್ಕೊಂಡಿದ್ಲು. ಇವಾಗ ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು ಮೊಸರನ್ನ ಮಾಡ್ತಾ ಇದ್ದೀನಿ. ಅವಳ ಫೇವ್ರೆಟ್ ಅಂತಲೇ ಹೇಳ್ಬೋದು. ಮೊಸರನ್ನ 3 ಹೊತ್ತು ಕೊಟ್ಟರು ಹೊಟ್ಟೆ ತುಂಬ ತಿನ್ನುವಂಥ ಒಂದು ಊಟ ಮೊಸರನ್ನ ಅಂತ ಹೇಳ್ಬೋದು ಅವಳಿಗೆ. ನಾನು ಮಾಡುವಂಥ ಮೊಸರನ್ನ ಒಂಚು ಗಲ್ದೆ ನಮ್ಮ ಅತ್ತೆಗೂ ಕೂಡ ಇಷ್ಟ ಆಗುತ್ತೆ. ಜೊತೆಗೆ ಅತ್ತೆದು ಕಿಟ್ಟಿ ಪಾರ್ಟಿ ಇತ್ತು ಈ ತಿಂಗಳಲ್ಲಿ, ಅದರಲ್ಲಿ ಅಡುಗೆಗಳಲ್ಲಿ ನಾನು ಮೊಸರನ್ನ ಕೂಡ ಮಾಡಿದ್ದೆ. ಸೊ ಜಾಸ್ತಿ ಇಷ್ಟಪಟ್ಟು ತಿಂದಿದ್ದು ಮೊಸರನ್ನೇ. ಎಲ್ಲರೂ ಹೇಳಿದ್ರು ಮೊಸರನ್ನ ಚೆನ್ನಾಗಿದೆ ಅಂತ. ಸೊ ನಾನು ಫ್ರೂಟ್ಸ್ ಏನಾದರೂ ಇತ್ತಂದರೆ ಫ್ರೂಟ್ಸ್ನು ಕೂಡ ಆ್ಯಡ್ ಮಾಡಿಕೊಂಡು ಮೊಸರನ್ನ ನಾನು ರೆಡಿ ಮಾಡ್ತೀನಿ. ಹಾಗೆ ನಾನಿಲ್ಲಿ ಹಸಿಮೆಣ್ಸಿಕಾಯಿ ಹಾಕಿಲ್ಲ. ಹಸಿಮೆಣ್ಸಿಕಾಯಿ ಹಾಕಿದ್ರೆ ಖಾರ ಇಷ್ಟಪಡೋರಿಗೆ ಮೊಸರನ್ನದಲ್ಲಿ ಹಸಿಮೆಣ್ಸಿಕಾಯಿ ಹಾಕಿದಾಗ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಜೊತೆಗೆ ಕಡಲೆಬೇಳೆನೂ ಮಧ್ಯದಲ್ಲಿ ಸಿಕ್ಕಿದಾಗ ಚೆನ್ನಾಗಿರುತ್ತೆ. ಬಟ್ ಕಡಲೆಬೇಳೆನೂ ಹಾಕಿಲ್ಲ. ಒಂಚೂಗೆ ಹಲ್ಲುಗಳಿಲ್ಲ ಅಲ್ವಾ, ಕಡಿಯೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕಡಲೆಬೇಳೆನೂ ಹಾಕಿಲ್ಲ. ನಾನು ಖಾರನೂ ಜಾಸ್ತಿ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಜಸ್ಟ್ ಒಣಮೆಣ್ಸಿಕಾಯಿ 1-2 ಹಾಕಿದ್ದೀನಿ. ಹಾಗೆ ನಾನಿಲ್ಲಿ ಸಣ್ಣ ಅಕ್ಕಿ ಬರುತ್ತಲ್ವ ಅದನ್ನು ಯೂಸ್ ಮಾಡಿಲ್ಲ. ಸೊಸೈಟಿಲಿ ಸಿಗುತ್ತಲ್ವ ದಪ್ಪಕ್ಕಿಯನ್ನು, ಅದರಲ್ಲಿ ನಾನು ಮಾಡಿರೋದು ರೈಸ್ನ. ಅದು ಮುದ್ದೆ ಥರ ಆಗೋದಲ್ಲ, ಚೆನ್ನಾಗಿರುತ್ತೆ ಮೊಸರನ್ನಕ್ಕೆಲ್ಲ. ಸೊ ಆ ರೈಸ್ನ ನಾನು ಯೂಸ್ ಮಾಡ್ತೀನಿ. ಎಲ್ಲರೂ ಹೇಳ್ತಾರೆ ಬಿಸಿ ಅನ್ನಕ್ಕೆ ಮೊಸರು ಕಲಿಸ್ಬಾರ್ದು ಅಂತ, ಅದಕ್ಕೋಸ್ಕರನೇ ಬೆಳಿಗ್ಗೆ ಅನ್ನ ಮಾಡಿ ಮಧ್ಯಾಹ್ನ ಮೊಸರನ್ನ ಮಾಡಿದ್ದೀನಿ. ಹಾಗೆ ನಾನು ಇವತ್ತು ಒಂದು ಸ್ಟ್ಯಾಂಡ್ ತೋರಿಸ್ತಿದ್ದೀನಿ ನೋಡಿ, ಸ್ಲ್ಯಾಬ್ಗೆ ಫಿಕ್ಸ್ ಮಾಡಿ. ಇದು ಆ್ಯಕ್ಚುಲಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು, ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತಲೇ ಇದನ್ನು ಬುಕ್ ಮಾಡಿ ತರಿಸ್ಕೊಂಡಿದ್ದೆ ಅಮೆಝಾನಿಂದ. ತುಂಬಾ ಚೆನ್ನಾಗಿದೆ.
ಸ್ಟ್ಯಾಂಡ್ ಉದ್ದದ್ದು ಬರುತ್ತಲ್ವಾ, ಅದನ್ನ ಇಟ್ಕೊಂಡು ನಾವು ಕುಕಿಂಗ್ ವ್ಲಾಗ್ ಅಥವಾ ಏನಾದರೂ ವ್ಲಾಗ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಕಾಲ್ಗೆಲ್ಲ ಸಿಗುತ್ತೆ. ಮತ್ತು ವಂಶನು ಬಂದು ಅದನ್ನ ಇಟ್ಕೊಂಡು ಅಳ್ಳಾಡಿಸಿ ಬೀಳಿಸ್ಬಿಡ್ತಾಳೆ. ಈ ಥರ ಸ್ಲ್ಯಾಬ್ಗೆ ಫಿಕ್ಸ್ ಮಾಡೋದಾದರೆ ಅದ್ರ ಪಾಡಿಗೆ ಅದು ಒಂದು ಸೈಡ್ ಇರುತ್ತೆ, ನಾವು ಓಡಾಡಿಕೊಂಡು ಕೆಲಸ ಏನಾದರೂ ಇತ್ತಂದರೆ ಮಾಡ್ಕೋಬೋದು, ಶೂಟ್ ಮಾಡ್ಕೋಬೋದು. ವಂಶಗೂ ಕೂಡ ನನ್ನ ಮಗಳಿಗೂ ಕೂಡ ಅದು ಕೈಗೆ ಎಟ್ಕೋದಿಲ್ಲ, ಆರಾಮಾಗಿ ಅದು ಒಂದು ಕಡೆ ಇರುತ್ತೆ. ಸೊ ನನಗಿದು ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ಬೇಕಂದರೆ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಯೂಸ್ಫುಲ್ ಆಗ್ಬೋದು ಕುಕ್ಕಿಂಗ್ ಚಾನಲ್ಗೆಲ್ಲ. ಹಾಗೆ ನನ್ನ ಹಳೆ ಸ್ಟ್ಯಾಂಡು ಕಿತ್ತೋಗಿತ್ತು ಅಂತ ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ ನೋಡಿ, ರಬ್ಬರ್ ಬ್ಯಾಂಡ್ ಎಲ್ಲ ಹಾಕ್ಕೊಂಡು ನಾನು ಯೂಸ್ ಮಾಡಿದ್ದು ಫಸ್ಟ್ ವ್ಲಾಗ್ನ. ಸೊ ಏನಿಲ್ಲ, ರಿಂಗ್ ಲೈಟ್ ಸಮೇತ ಅದು ಮುರಿದೋಗಿತ್ತು, ಫಿಕ್ಸ್ ಕೂಡ ಆಗ್ತಿರ್ಲಿಲ್ಲ ಅದ್ರ ಜೊತೆಗೆ. ಬಟ್ ನಾನು ಇದನ್ನ ಎಸ್ತಿಲ್ಲ, ಇರಲಿ ಎಮರ್ಜೆನ್ಸಿಗೆ ಇನ್ನೊಂದು ದೊಡ್ಡದೊಂದು ಸ್ಟ್ಯಾಂಡ್ ತಗೊಳ್ಳೋವರೆಗೂ ಇದಿರಲಿ ಅಂತ ಸದ್ಯಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ನಾನಿವತ್ತು ಒಂದು ಹೇರ್ ಪ್ಯಾಕ್ನ ತೋರಿಸ್ತಾ ಇದ್ದೀನಿ. ಮೊಸರಲ್ಲಿ ಒಂದು ಹೇರ್ ಪ್ಯಾಕ್ ಮಾಡಿದ್ದೀನಿ. ಸೊ ಹಳೆ ಮೊಸರುಗಳೇನಾದರೂ ಉಳ್ದಿತ್ತಂದರೆ ಬಿಸಾಕಬೇಡಿ. ಈ ಬೇಸಿಗೆಗೆ ಮೊಸರನ್ನ ಜಾಸ್ತಿ ಮಾಡ್ಕೊತೀವಿ ಮನೆಯಲ್ಲಿ, ಹಾಗಾಗಿ ಸ್ವಲ್ಪ ಯೂಸ್ ಮಾಡಿ ಸ್ವಲ್ಪ ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಸೊ ಒಂದಷ್ಟು ಪ್ಯಾಕೆಟ್ಗಳಿತ್ತು ಮೊಸರುದು, ಎಲ್ಲನೂ ಒಂದು ಬೌಲ್ಗೆ ಹಾಕ್ಕೊಂಡು ಅದ್ರ ಜೊತೆಗೆ ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಹಾಗೆ ಹಚ್ಚೋದ್ಕಿಂತ ಏನು ಹೇರ್ ಪ್ಯಾಕ್ನ ಒಂಥರ ಡ್ರೈ ಅನಿಸುತ್ತೆ, ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿಕೊಂಡ್ರೆ ಮಾಯ್ಶ್ಚರೈಸ್ ಥರ ವರ್ಕ್ ಮಾಡುತ್ತೆ ಅದು. ಅದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಡ್ಯಾಂಡ್ರಫ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ಒಂದು ಕಡೆ ಹೇರ್ ಪ್ಯಾಕ್ ರೆಡಿ ಆಯಿತು, ಇನ್ನೊಂದು ಕಡೆ ಫೇಸ್ಗೆ ಸ್ವಲ್ಪ ಸ್ಕ್ರಬ್ ಮಾಡ್ಕೊಳ್ಳೋಣ ಅಂತ ಕಾಫಿ ಪೌಡರ್, ಬ್ರೂ ಕಾಫಿ ಪೌಡರ್ ತೊಗೊಂಡಿದ್ದೀನಿ, ಸ್ವಲ್ಪ ಸಕ್ಕರೆ, ಸ್ವಲ್ಪ ನಿಂಬೆಹಣ್ಣು ತೊಗೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ನಾಳೆ ಫಂಕ್ಷನ್ ಇರೋದ್ರಿಂದ ಈ ಪ್ರಿಪ್ರೇಷನ್ ನನಗೆ. ಹಾಗೆ ಯಾವುದೇ ಹೇರ್ ಪ್ಯಾಕ್ ಹಾಕಿದ್ರೂ ಕೂಡ ಅಥವಾ ತಲೆಗೆ ಎಣ್ಣೆ ಹಚ್ತಾ ಇದ್ದೀವಿ ಅಂದರೂ ಕೂಡ ಹಚ್ಚೋದಕ್ಕೂ ಮುಂಚೆನೆ ಒಂದ್ಸಲ ಹೇರ್ನ ನೀಟಾಗಿ ಕೂಮ್ ಮಾಡ್ಕೋಬೇಕು, ಒಂದು ಸ್ವಲ್ಪನೂ ಸಿಕ್ಕಿಲ್ದೇ ಇರೋ ಥರ. ಮುಂಚೆನೆ ಒಂದಷ್ಟು ಸಿಕ್ಕಾಗಿರುತ್ತೆ, ಅದಾದಮೇಲೆ ಹೇರ್ ಪ್ಯಾಕ್ ಎಲ್ಲ ಅಪ್ಲೈ ಮಾಡ್ತೀವಿ ಅಥವಾ ತಲೆಗೆ ಎಣ್ಣೆನೇ ಹಚ್ತೀವಿ, ಮಸಾಜ್ ಎಲ್ಲ ಆದಮೇಲೆ ಇನ್ನೊಂದಷ್ಟು ಸಿಕ್ಕಾಗುತ್ತೆ. ಅದಾದಮೇಲೆ ಡೈರೆಕ್ಟಾಗಿ ಸ್ನಾನಕ್ಕೆ ಹೋಗ್ತೀವಿ, ಸ್ನಾನ ಮುಗಿಸ್ಕೊಂಡು ಬಂದು ತಲೆಯೆಲ್ಲ ಒಣಗಿದ್ಮೇಲೆ ನಾವು ಕೂಮ್ ಮಾಡೋದಕ್ಕೆ ಹೋದರೆ ಸಿಕ್ಕಾಪಟ್ಟೆ ಸಿಕ್ಕಾಗಿರುತ್ತೆ. ಅದಕ್ಕೋಸ್ಕರನೇ ಮುಂಚೆನೆ ಒಂದ್ಸಲ ಕೂಮ್ ಮಾಡ್ಕೊಂಡ್ಬಿಟ್ರೆ ಹೇರ್ ವಾಶ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ಹಾಗೆ ಈ ಒಂದು ಹೇರ್ ಪ್ಯಾಕ್ನ ಫಸ್ಟ್ ಸ್ಕಾಲ್ಪ್ಗೆ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಕೊಡಬೇಕು, 1-2-3 ಮಿನಿಟ್ಸು ನೀಟಾಗಿ ಸ್ಕಾಲ್ಪ್ಗೆಲ್ಲ ಸ್ಪ್ರೆಡ್ ಆಗಬೇಕು ಅಂತ. ಹಾಗೆ ನಮ್ಮ ಹೇರ್ ಲೆಂತ್ ಎಷ್ಟಿದೆ ಅಷ್ಟಕ್ಕೂ ಕೂಡ ಈ ಒಂದು ಹೇರ್ ಪ್ಯಾಕ್ನ ಅಪ್ಲೈ ಮಾಡೋದ್ರಿಂದ ತುಂಬ ಸಿಲ್ಕಿ ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ನನಗೇನಾದರೂ ನನ್ನ ಹೇರ್ ಇರಿಟೇಟ್ ಆಗ್ತಿದೆ, ರಫ್ ಅನಿಸ್ತಿದೆ ಅಂತ ಅಂದಾಗ ಈ ಒಂದು ಹೇರ್ ಪ್ಯಾಕ್ನ ನಾನು ಟ್ರೈ ಮಾಡ್ತೀನಿ. ಈ ಒಂದು ಹೇರ್ ಪ್ಯಾಕ್ನ ಒಂದು 1/2 ಅವರ್ ಅಥವಾ 1 ಅವರ್ ಆದರೂ ಬಿಟ್ಟು ಅದಾದಮೇಲೆ ಹೇರ್ ವಾಶ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು 1/2 ಅವರ್ ಅಷ್ಟೇ ನಾನು ಡ್ರೈ ಮಾಡೋದಕ್ಕೆ ಬಿಟ್ಟು ಅದಾದಮೇಲೆ ಹೇರ್ ವಾಶ್ ಮಾಡಿಕೊಂಡೆ. ತುಂಬಾ ಮುಖದ ಮೇಲೆ ಕತ್ತ ಮೇಲೆ ಎಲ್ಲ ಆ ಒಂದು ಮೊಸರು ಏನು ಹಚ್ಚಿದ್ವಿ ಅದೆಲ್ಲ ಸೋರ್ಕೊಂಡು ಬರ್ತಾ ಇತ್ತು. ಸೊ ಇರಿಟೇಟ್ ಆಗಿ ಬೇಗನೆ ಒಂದು ಅರ್ಧ ಗಂಟೆಗೆ ಹೇರ್ ವಾಶ್ ಮಾಡಿಕೊಂಡೆ. ಅದು ಮುಖದ ಮೇಲೆಲ್ಲ ಸೋರ್ತಾ ಇದ್ರೆ ಆವಾಗ ಸ್ಕ್ರಬ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸ್ನಾನ ಆದಮೇಲೆ ಫೇಸ್ಗೆ ನಾನು ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಕಾಫಿ ಸ್ಕ್ರಬ್ಬು, ಅದನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ ಅಂತಾನೆ ಹೇಳ್ಬೋದು. ನಾಳೆನೇ ಫಂಕ್ಷನ್ ಇರೋದ್ರಿಂದ ಹಿಂದಿನ ದಿನ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೇಗನೆ ನಮಗೆ ರಿಸಲ್ಟ್ ಬರುತ್ತೆ ಈ ಕಾಫಿ ಒಂದು ಸ್ಕ್ರಬ್ ಇಂದ ಅಂತ ಹೇಳ್ಬೋದು. ಫಸ್ಟ್ ನಾನು ಫೇಸ್ಗೆ ನೀಟಾಗಿ ಅಪ್ಲೈ ಮಾಡಿ ಡ್ರೈ ಆದ್ಮೇಲೆ ನಾನು ಸ್ಕ್ರಬ್ ಮಾಡೋಣ ಅಂತ ಫಸ್ಟ್ ಮುಖ ಪೂರ್ತಿ ಏನಿದೆ ಅಪ್ಲೈ ಮಾಡ್ತಾ ಇದ್ದೀನಿ. ಏನು ಮಂಚು ಏನು ಏನಂಗಂದ್ರೆ ಫೇಸ್ ಪ್ಯಾಕ್ ಡ್ರೈ ಆದಮೇಲೆ ಸ್ವಲ್ಪ ನೀರು ತೊಗೊಂಡು ನೀಟಾಗಿ ಸ್ಕ್ರಬ್ ಮಾಡಿ ಫೇಸ್ ವಾಶ್ ಮಾಡಿದ್ರೆ ಮುಗೀತು. ಅದಾದಮೇಲೆ ಸ್ವಲ್ಪ ಮಾಯ್ಶ್ಚರೈಸ್, ಅದಾದಮೇಲೆ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಂಡಿದ್ದೀನಿ. ಇಷ್ಟೇ ನನ್ನ ಒಂದು ಸಿಂಪಲ್ ಮೇಕಪ್. ಅದ್ರ ಜೊತೆಗೆ ಒಂದು ಲಿಪ್ಸ್ಟಿಕ್, ಊರಿಗೆ ಹೋಗ್ತಾ ಇದ್ದೀನಿ ಅಂತ. ಸದ್ಯಕ್ಕೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಟು ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.